ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಇದನ್ನ ಮಾಡಿ. ಒಂದು ನಿಮಿಷ ಮಾತಾಡಲ್ಲ. ಖಂಡಿತವಾಗ್ಲೂ ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನ, ಹಿಂದುಳಿದ ಆಯೋಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ. ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ದರು, 1 ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ ಮತ್ತು 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ದರು. ಸೊ ಅವ್ರದ್ದೇ ಸರ್ಕಾರ 4 ವರ್ಷ ಇತ್ತು. ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನು ಅಧ್ಯಕ್ಷ ಮಾಡಿರೋದು BJP ಸರ್ಕಾರ. ಸದಸ್ಯರನ್ನ ನೇಮಿಸಿರುವಂಥದ್ದು BJP ಸರ್ಕಾರ. ಯಾರು ಜಾತಿಗಣತಿಯನ್ನು ಇದನ್ನು ಮಾಡಿರೋದು, ಅಧ್ಯಯನ ಮಾಡಿರೋದು BJP ಸರ್ಕಾರ. ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನು ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂಥದ್ದು ಯಾರಿದ್ರು? ಬೊಮ್ಮಾಯಿಯವರು ಮಾಡ್ಬೋದಾಗಿತ್ತು, ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತಲ್ಲ. ಅಷ್ಟೊಂದು ಅವ್ರಿಗೆ ಇದ್ದಿದ್ದರೆ ಅವ್ರಿಗೆ ಅದನ್ನು ಏನೂ ಮಾಡಲಿಲ್ಲ. ಈಗ ಬರೀ ಅದು ಅವೈಜ್ಞಾನಿಕ ಒಪ್ಕೊಳ್ಳೋಣ. ಅದು ಏನಾದರೂ ಅದರಲ್ಲಿ ಲೋಪದೋಷ, ನಾನು ಕೂಡ ಮಾತಾಡಿದ್ದೀನಿ, ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ. ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ, ಚರ್ಚೆ ಮಾಡೋಣ. ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು, ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು. ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ. ಪ್ರಮುಖವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸೆಪರೇಟು, ಲಿಂಗಾಯತ ಸೆಪರೇಟು ಮಾಡಿದ್ದಕ್ಕೆ ವಿರೋಧ ವ್ಯಕ್ತಾಗ್ತದೆ. ಎರಡೂ ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು. ಆದರೆ ಇವರು ಡಿವೈಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿ ಶಾಸಕರಾದಂಥ ಶಿವಮೊಗ್ಗ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತ. ಏನು ಹೇಳಕ್ಕೆ ಬಯಸ್ತೀರಿ? ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಈ ಪ್ರಶ್ನೆನ ತಾವು ಅವರಿಗೆ ಕೇಳಿ.